ಚಿರಾಯುವಾಗಲಿ. ಸರ್ಕಾರಿ ಪದವಿ ಪೂರ್ವ ಅತಿಥಿ ಉಪನ್ಯಾಸಕರ ಮಾಸಿಕ ಗೌರವಧನ 30,000 ರೂಪಾಯಿಗೆ ಹೆಚ್ಚಿಸಿ. ಕನಿಷ್ಠ ವೇತನ 30,000 ರೂಪಾಯಿಗೆ ಹೆಚ್ಚಿಸಿ. ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳ ಬೆನ್ನೆಲುಬಾಗಿ ನಿಂತಿರುವ ಸೇವೆ ಬಗೆಹರಿಸಿ. ಅತಿಥಿ ಉಪನ್ಯಾಸಕರಿಗೆ ಸೇವಾ ಹಿರಿತನದ ಮೇಲೆ ಸೇವೆಯಲ್ಲಿ ಮುಂದುವರಿಸಿ. ಅತಿಥಿ ಉಪನ್ಯಾಸಕರನ್ನು ಸೇವೆಯಲ್ಲಿ ಅತಿಥಿ ಉಪನ್ಯಾಸಕರೇ ಒಂದಾಗಿ ಹೋರಾಟಕ್ಕೆ ಮುಂದಾಗಿ. ಅತಿಥಿ ಉಪನ್ಯಾಸಕರೇ ಮುಂದುವರಿಸಿ. ಅತಿಥಿ ಉಪನ್ಯಾಸಕರ ಜೀವನದೊಂದಿಗೆ ಚೆಲ್ಲಾಟ ಆಡುತ್ತಿರುವ ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಪದವಿ ಪೂರ್ವ ಅತಿಥಿ ಉಪನ್ಯಾಸಕರಿಗೆ ಸೇವಾ ಭದ್ರತೆ ಒದಗಿಸಿ. ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳ ಅತಿಥಿ ಸ್ನೇಹಿತರೆ, ಇವಾಗ ನಮ್ಮ ಈ ಒಂದು ಸಾಂಕೇತಿಕ ಹೋರಾಟ ಇದು. ಸೊ ಇದನ್ನ ಶುರು ಮಾಡೋಣ ಅಂತ ಹೇಳ್ತಾ 1 ನಿಮಿಷ ಕಾಲ ಮೌನಾಚರಣೆ. ಅಂತ ಮೊದಲನಾಗಿ ಇಡ್ತಾ ಇದೀವಿ. ಇದು ಯಾವುದು ಬಗೆಹರದೆ ಹೋದ್ರೆ ಖಂಡಿತವಾಗ್ಲೂ ರಾಜ್ಯ ಮಟ್ಟದಲ್ಲಿ ದೊಡ್ಡ ಮಟ್ಟದ ಸಮಾವೇಶನ ಇದೇ ಬೆಂಗಳೂರಿನಲ್ಲಿ ಮಾಡ್ತೀವಿ. ಇದು ಸರ್ಕಾರಕ್ಕೆ ನಾವು ಕೊಡ್ತಿರೋ ಎಚ್ಚರಿಕೆ. ಪದವಿ ಪೂರ್ವ ಇಲಾಖೆಗೆ ಈ ಒಂದು ಸಾಂಕೇತಿಕ ಪ್ರತಿಭಟನೆಗೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಉಪನ್ಯಾಸಕರು ಬಂದಿದ್ದೀರಾ. ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಕೂಡ ಹೋರಾಟದ ಶುಭಾಶಯಗಳು. ನಾವು ಕರೆಸಿದ್ವಿ, ಪತ್ರಿಕೆಯಲ್ಲಿ ಸುದ್ದಿ ಆಯ್ತು, ಟಿವಿಗಳಲ್ಲಿ ಸುದ್ದಿ ಆಯ್ತು. ಅದಾದ ನಂತರ ಇವತ್ತು ನಾವು 27ನೇ ತಾರೀಕು ದೊಡ್ಡ ಮಟ್ಟದ ಹೋರಾಟ ಮಾಡ್ತೀವಂತ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಾದ್ಮೇಲೆ ನಿನ್ನೆ ಏಕಾಏಕಿ ರಾತ್ರಾತ್ರಿ ಸ್ನೇಹಿತರೆ, ಮಧ್ಯರಾತ್ರಿ, ಯಾಕಂದ್ರೆ ಅವತ್ತು ಸಂಜೆ ಅಷ್ಟೇ ನಮ್ಮ ಅತಿಥಿ ಉಪನ್ಯಾಸಕರು ಹಾಗೂ ನಮ್ಮದೇ ಒಂದು ಪತ್ರಿಕೆಯಲ್ಲಿ ಕೆಲಸ ಮಾಡುವಂತ ನಮ್ಮ ಉಪನ್ಯಾಸಕರು ಅವರೊಂದು ಆರ್ಟಿಕಲ್ ಮಾಡ್ತಾರೆ. ಅದಕ್ಕೆ ನಿರ್ದೇಶಕರನ್ನ ಕರೆ ಮಾಡಿದಾಗ ಇಲ್ಲ ನಾವು ಖಂಡಿತವಾಗ್ಲೂ ಅಷ್ಟು ಸಂಖ್ಯೆಯಲ್ಲಿ ಕೆಲಸದಿಂದ ಯಾರೂ ತೆಗೆದಾಕಲ್ಲ, ಅದು ಪ್ರಶ್ನೆನೇ ಬರಲ್ಲ ಅಂತ ಅವರು ಯಾವಾಗ ಉತ್ತರ ಕೊಟ್ಟರು ಅಂದ್ರೆ, ಸರ್ ಹೋರಾಟ ಮಾಡ್ತಾ ಇದ್ದಾರೆ ಉಪನ್ಯಾಸಕರು, ಹೋರಾಟಕ್ಕೆ ಸಜ್ಜರಾಗಿದ್ದಾರೆ. ರಿಪಬ್ಲಿಕ್ ಟಿವಿಯಲ್ಲಿ ಬಹಳ ದೊಡ್ಡ ಸುದ್ದಿ ಆಯಿತು, ಹಲವಾರು ಕಡೆ ಸುದ್ದಿ ಆಗಿದೆ, ನಿಮಗೂ ಗೊತ್ತಿದೆ. ಇದಾದ್ಮೇಲೆ ನಮ್ಮ ಹೋರಾಟಕ್ಕೆ ಮರಿಬೇಡಿ ಸ್ನೇಹಿತರೆ, ನಮ್ಮ ಹೋರಾಟಕ್ಕೆ ಸರ್ಕಾರ ಮತ್ತೊಮ್ಮೆ 6,000 ಅತಿಥಿ ಉಪನ್ಯಾಸಕರನ್ನ ಸೇವೆಯಲ್ಲಿ ನೇಮಕ ಮಾಡ್ತೀವಿ ಅಂದ್ಬಿಟ್ಟು ಆದೇಶ ಹೊರಡಿಸಿದೆ. ಮೊದಲನೇದಾಗಿ ಈ ಒಂದು ಹೋರಾಟದಲ್ಲಿ ಇದೊಂದು ಜಯ ಅಂತ ನಾವು ಪರಿಗಣಿಸಬೇಕು ಸ್ನೇಹಿತರೆ. ಸೊ ನಾವು ಸಾವಿರಾರು ಸಂಖ್ಯೆಯಲ್ಲಿ ರಸ್ತೆಗೆ ಬೀಳ್ತೀವಿ ಅನ್ನೋ ಒಂದು ಭಯ ಏನಿತ್ತು, ಅದರಿಂದ ಹೊರಗಡೆ ಬಂದಿದ್ದೀವಿ. ಅದಾದ್ರೂ ಕೂಡ ಇನ್ನಿತರ ಸಮಸ್ಯೆಗಳು ಹಾಗೆ ಉಳಿಸ್ಕೊಂಡಿದೆ ಸರ್ಕಾರ. ಏನು ಕಳೆದ ವರ್ಷದ ಆದೇಶದ ರೂಲ್ಸ್ ಇತ್ತು ಅದನ್ನೇ ಕಟ್ ಕಾಪಿ ಪೇಸ್ಟ್ ಮಾಡಿದ್ದಾರೆ. ಮತ್ತೆ ಅದೇ ಸಮಸ್ಯೆ. ಮತ್ತೆ ಒಂದು ಹುದ್ದೆಗೆ 2-3 ಜನ ಬಂದ್ರೆ ಸ್ನಾತಕೋತ್ತರದಲ್ಲಿ ಹೆಚ್ಚಿನ ಅಂಕೆ ಇರೋರನ್ನ ತಗೊಳ್ಳಿ ಅಂದ್ಬಿಟ್ಟು ಮತ್ತೆ ಆದೇಶ ಪ್ರತಿಯಲ್ಲಿದೆ. ಮತ್ತೆ 10 ಗಂಟೆಗಳ ಕಾಲ ಅಂತ ಇದ್ರೂ ಕೂಡ ಕಾಲೇಜ್ಗಳಲ್ಲಿ ನಡೆಯೋದು ಬೇರೆನೆ. ಇವರು ಒಂದು ರೂಲು ಯಾವ ರೂಲ್ನು ಇವರೇ ಫಾಲೋ ಮಾಡಲ್ಲ, ಹಾಕೋ ರೂಲ್ ಒಂದನ್ನು ಫಾಲೋ ಮಾಡಲ್ಲ. ಸೊ ಆ ನಿಟ್ಟಿನಲ್ಲಿ ಸ್ನೇಹಿತರೆ, ಅದೊಟ್ಟಿಗೆ ಮತ್ತೆ ವೇತನ ಹೆಚ್ಚಳ ಆಗಿಲ್ಲ, ಮತ್ತೆ 14,000 ಅಂತಾನೆ ಇದೆ. ಈ ರೀತಿ ಇನ್ನೂ ಏನು ಬೇಡಿಕೆಗಳಿದೆ, ಇವತ್ತು ನಮಗೂ ಕೂಡ ಸೇವಾ ಭದ್ರತೆ ಕೊಡಬೇಕು. ಮೊನ್ನೆ ಅಷ್ಟೇ ನೋಡಿದ್ವಿ, ಸತತ ಡಿಗ್ರಿ ಉಪನ್ಯಾಸಕರು ಹೋರಾಟಗಳು ಮಾಡಿದ್ಮೇಲೆ ಇವತ್ತು ಇತ್ತೀಚೆಗೆ ಹೋದ ವಾರ ಅಷ್ಟೇ 3 ವರ್ಷಗಳ ಕಾಲ ಅವ್ರನ್ನ ಅಕಾಡೆಮಿಕ್ ಕೋಆರ್ಡಿನೇಟರ್ಸ್ ಅಂತ ತಗೊಂಡು ಅವರಿಗೆ ಇವತ್ತು ಭದ್ರತೆ ಕೊಟ್ಟಿದೆ ಸರ್ಕಾರ. ಅದೇ ರೀತಿ ನಮಗೂ ಕೊಡಕ್ಕೆ ಸಾಧ್ಯ ಇದೆ, ಕೊಡಬೇಕು. ಯಾಕಂದ್ರೆ ನಮಗೆ ಯಾವುದು UGC ನೆಟ್ ಟು ಸ್ಲೆಟ್ ಅಂತ ಸಮಸ್ಯೆನೇ ಇಲ್ಲ. ನಮ್ಮನ್ನ ಆರಾಮಾಗಿ ಕಾಯಮತ್ತಿಗೊಳಿಸ್ಬೋದು. ಬರೋ ದಿನಗಳಲ್ಲಿ ಇವತ್ತು ಮಾಡ್ತಾ ಇದ್ದಾರೆ ಕೆಲವು ರಾಜ್ಯಗಳಲ್ಲಿ, ವೆಸ್ಟ್ ಬೆಂಗಾಲ್ ಅಂತ ರಾಜ್ಯಗಳಲ್ಲಿ ನಮಗೆ ಗೊತ್ತಿರೋ ಉಪನ್ಯಾಸಕರು ಇದ್ದಾರೆ, ಅವ್ರನ್ನೆಲ್ಲ ಕಾಯಮತ್ತಿ ಮಾಡಿದ್ದಾರೆ ಸರ್ಕಾರ. ನಮ್ಮ ದೇಶದಲ್ಲಿರೋ ಇನ್ನೊಂದು ರಾಜ್ಯ ಮಾಡುತ್ತೆ, ನಮ್ಮ ರಾಜ್ಯದಲ್ಲಿ ಯಾಕೆ ಸಾಧ್ಯ ಇಲ್ಲ? ಖಂಡಿತವಾಗ್ಲೂ ಮಾಡಕ್ಕೆ ಸಾಧ್ಯ ಇದೆ ಸ್ನೇಹಿತರೆ. ಆ ಬೇಡಿಕೆ ಕೂಡ ಇಟ್ಟಿದ್ದೀವಿ. ಅದೊಟ್ಟಿಗೆ ಇನ್ನಿತರ ಬೇಡಿಕೆಗಳೇನಿದೆ, ಇವತ್ತು ನಮ್ಮ ವೇತನ 30,000 ಇರ್ಬೋದು, 10 ಗಂಟೆ ಮಾತ್ರ ದುಡಿಸ್ಕೋಬೇಕು, ನಮಗೆ ಸೇವಾ ಭದ್ರತೆ. ಕಾಪಿಯಲ್ಲಿ ನೀಟಾಗಿ ಬರೆದಿದ್ದಾರೆ. ಕಾಪಿಯಲ್ಲಿ ಏನಂದ್ರೆ ಅಟೆಂಡೆನ್ಸ್ ಕೊಡಬೇಡಿ, ಅವರಿಗೆ ನೀವು ಸೇವಾ ಭದ್ರತೆ ಕೊಡಬೇಡಿ, ನೀವು ಇದು ಚೀಟಿ ಕೊಡಬೇಡಿ, ಪ್ರಮಾಣ ಪತ್ರ ಕೊಡಬೇಡಿ, ಇದನ್ನೇ ಓಪನ್ ಆಗಿ ಬರೆದ್ಬಿಟ್ಟಿದ್ದಾರೆ ಸ್ನೇಹಿತರೆ. ಅದನ್ನು ಕೂಡ ಕೊಡಬೇಕು. ನಮ್ಮೆಲ್ರಿಗೂ ಏನು ಕೊಡಕ್ಕೆ ಸಾಧ್ಯ ಇದೆ ಎಲ್ಲ ಕೊಟ್ಟು ಸೇವೆಯಲ್ಲಿ ಮುಂದುವರಿಸಬೇಕಂತ ನಮ್ಮ ಬೇಡಿಕೆಯ ಹೋರಾಟ ಏನಿದೆ ಇವತ್ತು. ಈ ಹೋರಾಟ ಅದಕ್ಕಾಗಿ ಇದೆ ಸ್ನೇಹಿತರೆ. ಅದಾದ್ಮೇಲೆ ಇವತ್ತು ನಾವೊಂದು ನಿಯೋಗ ನಮ್ಮ ಮಾನ್ಯ ನಿರ್ದೇಶಕರಾದ ಭರತ್ ಕುಮಾರ್ ಅವರನ್ನ ಭೇಟಿ ಮಾಡಿ ನಮ್ಮ ಡೀಟೇಲ್ಡ್ ಆಗಿ ಮನವಿ ಪತ್ರ ಕೂಡ ಅವರು ಕೊಟ್ಟು ಮಾತಾಡಿ, ಸರ್ ಅವರು ಬಗೆಹರಿಸೋ ಸಮಸ್ಯೆಗಳು ಹಲವಾರು ಇದೆ, ಅವ್ರ ಕೈಯಲ್ಲೇ ಇದೆ, ಕಾರ್ಯಭಾರ ಅವ್ರ ಕೈಯಲ್ಲೇ ಇರೋದು.
ಅದನ್ನ ಅವ್ರು ಬಗೆಹರಿಸ್ಬೋದು. ಅಥವಾ ಇವತ್ತು ಸರ್ಕಾರಕ್ಕೆ ಅವ್ರು ಹೇಳ್ಬೇಕು, ಮಾತಿಗೆ ಮುಂಚೆ ಸರ್ಕಾರ ಮಾಡಲಿ ನಾನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಅವ್ರು ಯಾಕೆ ಮಾಡೋಕ್ಕಾಗಲ್ಲ? ಅವ್ರು ಹೇಳಿ ನಮ್ಮ ಉಪನ್ಯಾಸಕರಿಗೆ ಕ್ವಾಲಿಟಿ ಶಿಕ್ಷಣ ಕೊಡಬೇಕಂದ್ರೆ 30 ಸಾವಿರ ಮಾಡಿ ಅಂತ ಶಿಫಾರಸ್ ಮಾಡಲಿ, ಪತ್ರ ಬರೀಲಿ, ಅವ್ರು ಎಫರ್ಟ್ ಹಾಕ್ಲಿ. ಅದನ್ನೇ ನಾವು ಡಿಮ್ಯಾಂಡ್ ಮಾಡೋಣ ಇವತ್ತು. ಅದೊಟ್ಟಿಗೆ ನಾನು ಆಗಲೇ ಹೇಳಿದೆ, ನಮ್ಮಲ್ಲೇ ಒಂದು ಮೊದಲನೇದಾಗಿ ಧನ್ಯವಾದ. ನಾವು ನಿರೀಕ್ಷಿತ ಮಟ್ಟದಲ್ಲಿ ಸೇರುವಂಥ ಒಂದು ಪ್ರಯತ್ನ ಒಂದು ವಾರದಿಂದನೂ ಮಾಡ್ತಾನೇ ಇದ್ದೇವೆ. ಆದರೆ ನಿನ್ನೆ ನೈಟ್ ಬಂದಿರೋ ಒಂದು ಯಾವುದೋ ಮೆಸೇಜ್ನಿಂದ ಕೆಲವೊಬ್ಬರು ಡೈವರ್ಟ್ ಆದ್ರೇನೋ ಅನ್ನೋ ಒಂದು ಅಭಿಪ್ರಾಯ ನನ್ನ ವೈಯಕ್ತಿಕ. ಎರಡನೇದಾಗಿ ಏನು ಅಂದರೆ, ಇನ್ನು ಕೆಲವೊಬ್ಬರಿಗೆ ಸಾಕು ಅವ್ರು 4 ಜನ ಹೋಗಿ ಹೋರಾಟ ಮಾಡ್ತಾರೆ, ಅದ್ರ ಲಾಭ ನಂಗೆ ಸಿಗುತ್ತೆ, ನಾನು ಆರಾಮಾಗಿ ಮನೆಗಿರೋಣ ಅನ್ನೋಂಥ ಒಂದು ನಿಕೃಷ್ಟ ಮನಸ್ಥಿತಿಯಲ್ಲಿ ಇದೆ. ಇದು ಡಿಗ್ರಿ ಕಾಲೇಜ್ನಲ್ಲಿ ಇದ್ದವರಿಗೂ ಇತ್ತು, ಈಗಿರೋರಿಗೂ ಇದೆ. ಅದನ್ನು ಮಾಡಿ ಅವರೊಂದಿಷ್ಟು ಜನ ಹೊರಗೆ ಬಿದ್ದರು. ನಾವು ಕೂಡ ಆ ದಾರಿಯಲ್ಲಿ ಹೋಗ್ತಾ ಇದ್ದೇವೆ. ಇದನ್ನು ನಾವು ದಯವಿಟ್ಟು ಈಗ ಬಂದಿರೋರ ಬಗ್ಗೆ ನಾನು ದಯವಿಟ್ಟು ಏನೂ ಹೇಳಲ್ಲ, ಯಾಕಂದರೆ ಎಲ್ಲರೂ ನಿಮ್ಮ ಕೆಲಸಗಳನ್ನು ಬದಿಗೊತ್ತು ಬಂದಿದ್ದೀರಾ. ಅದಕ್ಕೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನಾವು ಇನ್ಮೇಲೆ ಹೋದ್ಮೇಲೆ ಜೂನಿಂದ ನಾವು ಮಾಡಬೇಕಿರೋ ಫಸ್ಟ್ ಕೆಲಸ ಏನು ಅಂದರೆ, ಎಷ್ಟು ಜನ ಗೆಸ್ಟ್ ಲೆಕ್ಚರ್ಸ್ ಬರ್ತಾರಲ್ವಾ ಆ ಎಲ್ಲರನ್ನು ಕೂಡ ಜಿಲ್ಲಾವಾರು ಒಂದು ಸಂಘಟನೆ ಮಾಡಿಕೊಂಡು ನಾವು ಎಲ್ಲ ಕಾಲೇಜುಗಳಿಗೂ ಭೇಟಿ ನೀಡಿ ಸ್ವಲ್ಪ ಹಿರಿಯ ಉಪನ್ಯಾಸಕರು ಜವಾಬ್ದಾರಿಗಳನ್ನು ತಗೊಂಡು ಅವರೆಲ್ಲರನ್ನೂ ಒಂದು ವಿಶ್ವಾಸಕ್ಕೆ ತೆಗೆದುಕೊಂಡು ಮೊದಲು ನಮ್ಮ ಸಂಘಟನೆಯ ಒಳಗಡೆ ತರಬೇಕು. ಯಾಕೆಂದರೆ ಕೆಲವೊಬ್ರಿಗೆ ಹೊಸದಾಗಿ ಬಂದವರಿಗಂತೂ ಇದರ ಏನೋ ಹಿನ್ನೆಲೆ ಗೊತ್ತಿಲ್ಲ. ಹಳಬರಿಗೆ ಕೆಲವೊಬ್ಬರಿಗೆ ಬೇರೆ ಬೇರೆ ಕಾರಣದಿಂದ ಭಾಗವಹಿಸೋಕ್ಕೆ ಆಗದೇನೂ ಇರ್ಬೋದು. ಹಾಗಾಗಿ ಮೊದಲು ನಾವು ಜೂನ್ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆದ ತಕ್ಷಣ ನಾವೆಲ್ಲ ಈಗ ಬಂದಿರೋರು ಮಾಡಬೇಕಿರೋ ಮೊದಲನೇ ಕೆಲಸ ಏನಂದರೆ, ಹೊಸದಾಗಿ ಬರೋರು ಅಥವಾ ಈಗ ಆಲ್ರೆಡಿ ಇರುವಂಥ ಉಪನ್ಯಾಸಕರೆಲ್ಲರನ್ನ ನಾವು ಮೊದಲು ವಿಶ್ವಾಸಕ್ಕೆ ತಗೊಂಡು ಜೂನ್ನಿಂದನೇ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಒಂದು ಹೋರಾಟ ಸಂಘಟನೆಯನ್ನು ಬಲಿಷ್ಠ ಮಾಡ್ಕೋಬೇಕು. ಇದು ನಮ್ಮ ಮೇನ್ ಅಜೆಂಡಾ. ಯಾಕೆಂದರೆ ಗ್ರೌಂಡ್ ಲೆವೆಲಲ್ಲಿ ನಾವು ವರ್ಕ್ ಮಾಡಲಿಲ್ಲ ಅಂದರೆ, ನಾವು ಬೆಂಗಳೂರಲ್ಲಿ ಇಷ್ಟು ಸಂಖ್ಯೆಯಲ್ಲಿ ಬಂದು ಪ್ರತಿಭಟನೆ ಮಾಡೋದ್ರಿಂದ ಅದು ಯಶಸ್ವಿ ಆಗೋದು ತುಂಬ ಸ್ವಲ್ಪ ಸಮಸ್ಯೆ ಆಗುತ್ತೆ ಅಂತ ನನ್ನ ವೈಯಕ್ತಿಕ. ಆಮೇಲೆ ನಾವು ಕೂಡ ನಮ್ಮದೇ ಕ್ಷೇತ್ರದಲ್ಲಿ ಶಿಕ್ಷಣ ಸಚಿವರು ಇರೋದ್ರಿಂದ ತುಂಬ ಸರಿ ನಾವು ಪ್ರಯತ್ನ ಮಾಡಿದ್ದೀವಿ. ನಾನು, ನಮ್ಮ ಕಾಲೇಜಿನ ಸಹೋದ್ಯೋಗಿ ಮಿತ್ರರು ಎಲ್ಲರೂ ಸೇರಿ ತುಂಬ ಸರಿ ಹೋಗಿ ಸರ್ನ ಭೇಟಿ ಮಾಡಿ ಎಲ್ಲರಿಗೂ ಅವ್ರಿಗೆ ಮನವರಿಕೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೇವೆ. ಆದರೆ ಅವ್ರು ಹೇಳೋ ಒಂದೇ ಒಂದು ಉತ್ತರ ಏನು ಅಂದರೆ, ನಾನು ಮಾತಾಡಿ ನೋಡ್ತೇನೆ ಅಂತೇಳಿ. ಸೊ ಯಾರ ಜೊತೆ ಅವ್ರು ಮಾತಾಡಿ ನೋಡಬೇಕು ಏನು ಅನ್ನೋದು ನನಗೂ ಕೂಡ ಇಲ್ಲಿವರೆಗೂ ಅರ್ಥ ಆಗಲಿಲ್ಲ. ಸರ್ಕಾರ ಅವ್ರದ್ದೇ ಅಂದಮೇಲೆ ಅವರ ಇಲಾಖೆಗೆ ಸಂಬಂಧಪಟ್ಟ ಮಾತುಗಳು ನಡೆಯುತ್ತೆ. ಅಧಿಕಾರಿಗಳನ್ನು ಒಂದು ಬಿಗಿ ಹಿಡಿತದಲ್ಲಿ ಇಟ್ಕೊಂಡು ನಮಗೇನು ಸಮಸ್ಯೆ ಆಗ್ತಾ ಇದೆ, ಯಾಕಂದರೆ ಅವರು ಜನಪ್ರತಿನಿಧಿಗಳು, ಅಧಿಕಾರಿಗಳ ಪ್ರತಿನಿಧಿಗಳಲ್ಲ. ಹಾಗಾಗಿ ನಮ್ಮ ಪ್ರತಿನಿಧಿಗಳಾಗಿ ನಮ್ಮ ಸಮಸ್ಯೆಗಳೇನು ಅನ್ನೋದು ಅವ್ರ ಗಮನಕ್ಕೆ ಬಂದ ಮೇಲೂ ಕೂಡ ಅಧಿಕಾರಿಗಳ ಮಾತುಗಳಿಗೆ ಕಿವಿ ಕೊಡೋದನ್ನು ಬಿಟ್ಟು ನಮ್ಮನ್ನ ಜೊತೆಗೆ ಚರ್ಚೆ ಮಾಡಿ ನಮ್ಮ ಸಮಸ್ಯೆಗಳನ್ನು ಮುಕ್ತವಾಗಿ ಆಲಿಸಿ ಆ ಸಮಸ್ಯೆಗಳನ್ನು ಬಗೆಹರಿಸ್ಕೊಡ್ಬೇಕು ಅಂತ ನಾನು ನಮ್ಮ ಸಚಿವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ಇಲ್ಲಿ ಕೆಲವೊಂದು ದಯವಿಟ್ಟು ಬೇಜಾರಾಗಬೇಡಿ, ನಮ್ಗೆ ಯಾವುದೇ ರೀತಿಯ ಒಂದು ಆರ್ಥಿಕ ಅಭದ್ರತೆಯ ಜೊತೆಗೆ ಆರೋಗ್ಯದ ಒಂದು ವ್ಯವಸ್ಥೆಯಲ್ಲಿ ನಮಗೆ ಭದ್ರತೆ ಸಿಗ್ತಾ ಇಲ್ಲ. ಈಗ ತಾನೇ ಮೌನಾಚರಣೆ ಮಾಡಿದ್ದೀವಿ. ಅವರ ಡೆತ್ತಿಗೆ ನಿಜವಾದ ರೀಸನ್ ಏನು ಅಂತ ನಮ್ಗೆ ಯಾರಿಗೂ ಕಂಪ್ಲೀಟಾಗಿ ಗೊತ್ತಿಲ್ಲದೆ ಇರ್ಬೋದು. ಆರೋಗ್ಯದ ಒಂದು ಭದ್ರತೆಯೂ ಕೂಡ ಇಲ್ಲ. ಮಹಿಳೆಯರಿಗೂ ಕೂಡ ಕೆಲವೊಂದು ವಿಶೇಷವಾದಂಥ ಯಾವುದೇ ಸವಲತ್ತುಗಳು ಸಿಗ್ತಾ ಇಲ್ಲ. ಆಮೇಲೆ ಅನ್ಫಾರ್ಚುನೇಟ್ಲಿ ನಮ್ಗೆ ಏನಾದ್ರು ಆದರೆ ನಮ್ಮ ಕುಟುಂಬಕ್ಕೆ ಯಾವುದೇ ಒಂದು ದಾರಿ ಇಲ್ಲ. ಈ ಎಲ್ಲ ಹೋರಾಟಗಳ ಜೊತೆಗೆ ನನ್ನ ಒಂದು ವೈಯಕ್ತಿಕ ಬೇಡಿಕೆಯನ್ನು ಸೇರಿಸಬೇಕು ಅಂದ್ಕೊಂಡಿದ್ದೀನಿ. ಪ್ರತಿ ತಿಂಗಳು ನಮ್ಮ ವೇತನ ಏನು ಹೆಚ್ಚು ಮಾಡ್ತಾರಲ್ಲ ಆ ವೇತನದಲ್ಲಿ ಒಂದು ಅಟ್ಲೀಸ್ಟ್ 2000 ಅಥವಾ ಏನೋ ಒಂದು ಮಿನಿಮಮ್ ಕಟ್ ಆಫ್ ಮಾಡಿಕೊಂಡು PF ಥರನೋ ಅಥವಾ ಬೇರೆ ಯಾವುದೋ ಒಂದು ಸರ್ಕಾರದ ಯೋಜನೆಗಳಲ್ಲಿ ಅದು ನಮ್ಮನ್ನು ಮರ್ಜ್ ಮಾಡಿಕೊಂಡು ಪ್ರತಿ ವರ್ಷ ನಮಗೊಂದು ಏನಾದ್ರು ಒಂದು ವ್ಯವಸ್ಥೆ ಮಾಡಿಕೊಡುವಂಥ ಪ್ರಯತ್ನವನ್ನು ಸರ್ಕಾರಗಳು ಮಾಡಬೇಕು. ಜೊತೆಗೆ ನಾವು ಪಾಠ ಮಾಡಿದ್ದೇವೆ, ಒಳ್ಳೆ ರಿಸಲ್ಟು ಕೊಟ್ಟಿದ್ದೇವೆ. ಕ್ವಾಲಿಟಿ ಎಜುಕೇಷನ್ ಜೊತೆಗೆ ಒಳ್ಳೆ ಸೇವಾ ಹಿರಿತನ ಅನುಭವ ಎಲ್ಲದೂ ನಮಗಿದೆ. ಈಗ ಮೆರಿಟ್ ಅಂತ ತಗೊಳ್ತಾ ಹೋದರೆ ಹಾಗಾದರೆ ಶಾಸಕರನ್ನು ಇವರು ಅದೇ ರೀತಿ ಸೇವಾ ಹಿರಿತನದ ಮೇಲೆ ಸಚಿವರನ್ನಾಗಿ ಮಾಡ್ತಾರಾ ಅಥವಾ ಪಡೆದಿರೋ ಓಟ್ ಆಧಾರದ ಮೇಲೆ ಸಚಿವರನ್ನಾಗಿ ಮಾಡ್ತಾರಾ ಅನ್ನೋದು ನನ್ನೊಂದು ಪ್ರಶ್ನೆ. ಯಾಕೆಂದರೆ ಯಾವುದೋ ಒಬ್ಬ ಶಾಸಕ ಸೇವೆ ಮಾಡ್ತಾ ಹೋದಂಗೆ ಅವನು ಸಚಿವನಾಗಿ ಎಲಿಜಿಬಲ್ ಕೆಪಬಲ್ ಆಗ್ತಾನೆ. ಒಬ್ಬ ಶಾಸಕನಿಗೆ ಜಾಸ್ತಿ ಓಟ್ ಬಂತು, ಇನ್ನೊಬ್ಬನಿಗೆ ಕಡಿಮೆ ಬಂತು, ಆ ಓಟ್ ಬೇಸ್ ಮೇಲೆ ಯಾರಿಗೂ ಜಾಸ್ತಿ ಓಟ್ ಬಂದವನಿಗೆ ನಾವು ಸಚಿವ ಅಂತ ಎಲ್ಲೂ ಕರೆದಿಲ್ಲ. ಅದೇ ರೀತಿ ನಮ್ಮಲ್ಲೂ ಕೂಡ ಮೆರಿಟ್. ಧನ್ಯವಾದಗಳು ಸರ್ಗೆ. ನೆಕ್ಸ್ಟ್ ಚಾಮರಾಜಪೇಟೆಯಿಂದ ರಾಜೇಂದ್ರ ಸರ್ ಮಾತಾಡಬೇಕಂತ ಮನವಿ ಮಾಡಿದ್ದೇನಪ್ಪ ಅಂದರೆ, ನಮ್ಮ ಪ್ರತಿಯೊಂದು ಜಿಲ್ಲೆಯಿಂದನೂ ಕೂಡ ನಾವು ಸಾಧ್ಯವಾದಷ್ಟು ಅತಿಥಿ ಉಪನ್ಯಾಸಕರು ಬೆಂಗಳೂರಿಗೆ ಬರಬೇಕು ಫ್ರೀಡಂ ಪಾರ್ಕ್ಗೆ ಅಂತ. ಅದರಲ್ಲಿ 5,000ಕ್ಕಿಂತ ಹೆಚ್ಚು ಅತಿಥಿ ಉಪನ್ಯಾಸಕರಿದ್ದಾರೆ. ಅದರಲ್ಲಿ ನಮ್ಮ ಒಂದು ಬೇಡಿಕೆ ಇದ್ದದ್ದು 3,000ಕ್ಕಿಂತ ಹೆಚ್ಚು ಅತಿಥಿ ಉಪನ್ಯಾಸಕರು ಒಂದು ಏನು ಫ್ರೀಡಂ ಪಾರ್ಕಲ್ಲಿ ಬಂದು ಸ್ಟ್ರೈಕನ್ನು ಮಾಡಬೇಕು, ದೊಡ್ಡ ಒಂದು ಬೃಹತ್ ಮಟ್ಟದಲ್ಲಿ ಅಂತ ನಾವು ತೀರ್ಮಾನ ತಗೊಂಡ್ವಿ. ಅದಾದಮೇಲೆ ಈ ಒಂದು ನಿರ್ದೇಶಕರ ಒಂದು ಸುತ್ತಲೇ ಮೊನ್ನೆ ಬಂದಿದೆ ಎಲ್ಲ ಕಳೆದ ಬಾರಿ ಇದ್ದಂಥ 6,000 ಜನ ಅತಿಥಿ ಉಪನ್ಯಾಸಕರನ್ನ ಮತ್ತೆ ಮುಂದುವರಿಸಲಿಕ್ಕೆ. ಬಟ್ ಇನ್ನೊಂದು ವಿಚಾರ ಏನಪ್ಪ ಅಂದರೆ, ನಮ್ಮ ಒಂದು ಸಂಘಟನೆ ಮತ್ತು ಹೋರಾಟ ಇನ್ನೂ ಪ್ರಬಲವಾಗಬೇಕು.
ನಮ್ಮ ಒಂದು ಸಂಘಟನೆ 3,000ಕ್ಕಿಂತ ಹೆಚ್ಚು ಜನ ನಾವು ಸೇರಿದಾಗ ಮಾತ್ರ ನಮ್ಮ ಒಂದು ಒಗ್ಗಟ್ಟು ಪ್ರದರ್ಶನ ಆಗುತ್ತೆ. ಆ ಒಂದು ಒಗ್ಗಟ್ಟಿನ ಒಂದು ಪ್ರದರ್ಶನ ಆದರೆ ಅದು ಎಲ್ಲಿ ಮುಟ್ಟುತ್ತೆ ಅಂದರೆ ನಮ್ಮ ಒಂದು ಮಧು ಬಂಗಾರಪ್ಪ ಅವ್ರಿಗೆ ತಲುಪುತ್ತೆ, ಮಧು ಬಂಗಾರಪ್ಪ ಅವರಿಂದ ನಮ್ಮ ನಿರ್ದೇಶಕರಿಗೆ ತಲುಪುತ್ತೆ, ನಿರ್ದೇಶಕರಿಂದ ನಮ್ಮ ಒಂದು ಪ್ರಿನ್ಸಿಪಲ್ ಸೆಕ್ರೆಟರಿ ಮೇಡಮ್ಗೆ ತಲುಪುತ್ತೆ. ಇವೆಲ್ಲ ಆಗಬೇಕು ಅಂದರೆ ನಮ್ಮ ಹೋರಾಟ ಬೃಹತ್ ಮಟ್ಟದಲ್ಲಿರಬೇಕು. ಜೊತೆಗೆ ನಾವು ಯಾವಾಗಲೂ ಕೂಡ ಹೋರಾಟವನ್ನು ಮಾಡ್ತಿದ್ದೀವಿ. ಜೊತೆಗೆ ಒಂದು ಸರ್ಕಾರ ಒಂದು ಸುತ್ತಲೆಯನ್ನು ಓಡಿಸಿದೆ, 320 ಜನಕ್ಕೆ ಒಬ್ಬ ಅತಿಥಿ, ಒಬ್ಬ ಶಿಕ್ಷಕನ್ನ ಪಾಠ ಮಾಡಲಿಕ್ಕೆ, ಬೋಧನೆ ಮಾಡಲಿಕ್ಕೆ ಅಂತ. ರಾಜಕಾರಣಿಗಳ ಮಕ್ಕಳು, ಅಧಿಕಾರಿಗಳ ಮಕ್ಕಳಿಗೆ 35 ಜನ ಇರುವಂಥ ಶಾಲೆಗಳಾಗಬೇಕು. ಆ 35ಕ್ಕಿಂತ ಹೆಚ್ಚು ಇರೋ ಮಕ್ಕಳು ಏನಾದರೂ ಒಂದು ಕ್ಲಾಸ್ ರೂಮಲ್ಲಿ ಕೂತ್ಕೊಂಡ್ರೆ ಅವ್ರನ್ನ ಬೇರೆ ಕಡೆ ಶಿಫ್ಟ್ ಮಾಡ್ತಾರೆ. ಅದೇ ಗ್ರಾಮೀಣ ಭಾಗದಲ್ಲಿರುವಂಥ ಒಂದು ಮಕ್ಕಳು 320 ಜನ ಆದರೂ ಕೂಡ ದೊಡ್ಡ ಥರ ಕೂರಿಸ್ಕೊಂಡು ಪಾಠ ಮಾಡಿ. ಅವ್ರಿಗೆ 320ಕ್ಕಿಂತ ಜನ ದೊಡ್ಡ ಥರ ಕೂರಿಸ್ಕೊಂಡು ಪಾಠ ಮಾಡಬೇಕು. ಬಟ್ ಆದರೂ ಕೂಡ ರಿಸಲ್ಟು 100ಕ್ಕೆ 100% ಬರಬೇಕು. 100% ರಿಸಲ್ಟ್ ಕೊಡಿ. ಮಕ್ಕಳ ಸಂಖ್ಯೆ 326 ಆಗಲಿ 250 ಆಗಲಿ, ಆ ರೂಮಲ್ಲಿ ಸರಿಯಾದ ರೀತಿ ಬೇಸಿಕ್ ವ್ಯವಸ್ಥೆ ಇರೋದಿಲ್ಲ, ಕೂತ್ಕೊಳ್ಳಿಕ್ಕೆ ಡೆಸ್ಕ್ ಇರೋದಿಲ್ಲ, ಫ್ಯಾನ್ ಇರೋದಿಲ್ಲ, ಆದರೂ ಕೂಡ 320ಕ್ಕಿಂತ ಜನ ಜಾಸ್ತಿ ಇರಬೇಕು ಅನ್ನೋ ಒಂದು ಅವೈಜ್ಞಾನಿಕವಾದಂಥ ಒಂದು ಪದ್ಧತಿಯನ್ನು ಸರ್ಕಾರ ಈ ಕೂಡಲೇ ಕೈ ಬಿಡಬೇಕು. ಆ 320 ಜನವನ್ನು ಕೂರಿಸ್ಕೊಂಡು ಪಾಠ ಮಾಡ್ಲಿಕ್ಕೆ ಆಗುತ್ತೆ. ಡೆಪ್ಯುಟೇಷನ್ ಕ್ಯಾನ್ಸಲ್ ಮಾಡಿ ಕಳೆದ ಬಾರಿ ಇದ್ದಂಥ ಅತಿಥಿ ಉಪನ್ಯಾಸಕರ ಜೊತೆಗೆ ಇನ್ನೂ ಕೆಲವು ಅತಿಥಿ ಉಪನ್ಯಾಸಕರಿಗೆ ಒಂದು ಉದ್ಯೋಗವನ್ನ ಕೊಟ್ಟರೆ ಎಷ್ಟೋ ಜನ ಒಂದು ಜೀವನವನ್ನ ನಡೆಸಲಿಕ್ಕೆ ಅದು ತುಂಬಾ